ಎಲ್ಲವಳೆಲ್ಲವಳೆಲ್ಲವಳು ನಿಲದಾಡುವ ಕಂಗಳ ಸೊಲ್ಲವಳು. ಎಲ್ಲವಳೆಲ್ಲವಳೆಲ್ಲವಳು. ರೀ, ನಿಮ್ಗೊಂದ್ ಸ್ವಲ್ಪನೂ ಮನುಷ್ಯತ್ವ ಇಲ್ವಾ? ಯಾಕೆ ಮನುಷ್ಯತ್ವ ಇಲ್ದಿರೋ ಕೆಲಸ ನಾನೇನ್ ಮಾಡಿದ್ದೀನಿ? ನಿನಗೆ ಮಗು ಇರೋದಕ್ಕೆ ಅನುಮತಿ ಕೊಟ್ಟಿದ್ದೀನಿ. ಅಲ್ಲ, ಈ ಮನೆಯಲ್ಲಿ ಝಾಂಡ ಹೂಡಿದಿರಿ, 3 ಹೊತ್ತು ಇದೇ ಮನೆ ಅನ್ನ ತಿಂತೀರಿ. ಈ ಮನೆ ಹೆಣ್ಣು ಮಗಳು ಜಾಜಿ ತಪ್ಪಿಸ್ಕೊಂಡಿದ್ದಾಳೆ. ಇಡೀ ಊರು ದಿಕ್ಕು ತಪ್ಪಿದೆ. ರಸ್ತೆಗಳಲ್ಲಿ ಜನ ಸತ್ನೋ ಕೆಟ್ನೋ ಅಂತ ಓಡ್ತಿದ್ದಾರೆ. ಈ ನುಗ್ಗಾಟದಲ್ಲಿ ಕಾಲ್ ತುಳ್ತಕ್ ಸಿಕ್ಕಿ ಎಷ್ಟೋ ಸಾವು ನೋವು ಆಗಿದೆ. ಜಾಜಿನ ಹುಡ್ಕೋದಕ್ಕೆ ಅಂತ ಶೇಖರಿ ಭಾವ, ವಿದ್ಯಾ, ಶಂಕರ್ ಮಾವ ಎಲ್ಲರೂ ಹೋಗಿದ್ದಾರೆ. ಅಂಥದ್ರಲ್ಲಿ ನೀವು ದಿಮ್ರಂಗ ಅಂತ ಇಲ್ಲಿ ಬಂದು ಕಡ್ಲೆಪುರಿ ತಿಂತಾ ಇದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಇದನ್ನ ಮನುಷ್ಯತ್ವ ಅಂತಾರ? ಪಾಪ ಜೋರ್ ಮಳೆ ಬಂದು ನಿಂತಂಗಾಯ್ತು ನೋಡಪ್ಪ. ಮನುಷ್ಯತ್ವ ಅಂತ ಹುಡ್ಕೊಂಡೋದ್ರೆ ನಿನ್ನ ಹೊಟ್ಟೆಲಿರೋ ಮಗು ನನ್ನನ್ನು ಈ ಪ್ರಶ್ನೆ ಕೇಳುತ್ತೆ, ಅಪ್ಪ ಅಪ್ಪ ಇಲ್ಲಿ ನಿನ್ನ ಹೆಂಡತಿ ಚಿಂತೆ ಬಿಟ್ಟು ಇನ್ಯಾರನ್ನ ಹುಡುಕ್ತಾ ಇದೆಯಲ್ಲ, ನೀನು ಮನುಷ್ಯನ ಅಂತ. ಹಾಗೇನು ಉತ್ತರ ಕೊಡಲಿ ನಾನು? ದೊಡ್ಡವ್ರು ಕೇಳೋ ಪ್ರಶ್ನೆಗಿಂತ ಹೊಟ್ಟೆಲಿರೋ ಮಗು ಕೇಳೋ ಪ್ರಶ್ನೆ ಮುಖ್ಯ, ತಿಳ್ಕೊ. ಒಟ್ನಲ್ಲಿ ಜಾಜಿನ ಹುಡ್ಕೋದಕ್ಕೆ ನೀವು ಹೋಗಲ್ಲ ಅಲ್ವಾ? ಜಾಜಿ ಎಲ್ಲೂ ಹೋಗಲ್ಲ ಕಣೆ, ಅವಳಿಲ್ಲಿಗೆ ಬಂದೇ ಬರ್ತಾಳೆ. ಅವಳಿಲ್ಲಿಗೆ ಬಂದಾಗ ನಾನು ಇಲ್ಲಿರೋದು ಮುಖ್ಯ. ಎಲ್ಲೋ ಹುಡ್ಕೊಂಡು ಹೋದ್ರೆ ಕೈಗೆ ಸಿಗಬೇಕಾದ್ದು ತಪ್ಪೋಗುತ್ತೆ. ಏನ್ರಿ ಹೇಳ್ತಾ ಇದ್ದೀರಾ ನೀವು? ನಾನು ಕೇಳ್ತಾ ಇರೋದೇನು, ನೀವು ಹೇಳ್ತಾ ಇರೋದೇನು? ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ? ಈಗ ಅದೆಲ್ಲ ಬಿಟ್ಟಾಕೋ, ನಿನಗದೆಲ್ಲ ಅರ್ಥ ಆಗಲ್ಲ. ನಾನೀಗ ಕಾಳಜಿ ತಗೋಬೇಕಾಗಿರೋದು ಜಾಜಿ ಬಗ್ಗೆ ಅಲ್ಲ, ಬಸ್ರಿ ಹೆಂಗಸು ನನ್ನ ಹೆಂಡತಿ ಬಗ್ಗೆ, ಅವಳು ಮಗು ಬಗ್ಗೆ. ನಾಟಕ ಮಾಡಿದ್ ಸಾಕು, ಮೊದಲು ಹೋಗಿ ಜಾಜಿನ ಹುಡುಕಿ. ಚೆನ್ನಾಗಿದೆ ಕಣೆ ನೀನು ಹೇಳ್ತಾ ಇರೋದು. ನಾನು ಅವಳಿಂದ ಬಿದ್ದಿದ್ದಾಗ ಅವಳ ಸವಾಸಕ್ಕೆ ಹೋಗಬೇಡಿ, ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೆ. ಈಗ ನನ್ನ ಪಾಡಿಗೆ ನಾನಿದ್ದರೆ ಅವಳಿಂದೇನೆ ಹೋಗಿ ಅಂತ ಇದೆಯಲ್ಲ, ಇದು ನ್ಯಾಯ ಏನೇ? ಸುನೀತಾ, ನೀನು ಸರಿಯಾಗಿದೆ ಕಣೆ. ಕೋಣನ್ ಮುಂದೆ ಕಿಂದ್ರಿ ಬಾರಿಸ್ದಾಗೆ ಕಣ್ಣಂಗೊಂದು ಪಿಳ್ಳೆನವ ಅಂತ ನೀನೇನೇ ಒಂದು ಹೇಳಿದ್ರು ಅದಕ್ಕೊಂದು ಉತ್ತರ ಸಿದ್ಧವಾಗಿರುತ್ತೆ. ಉತ್ತರ ಭೂಪಾವನು. ಅವನಿಗೇನು ಹೇಳ್ತೀಯ? ನಡಿ ನನ್ನ ಜೊತೆ, ನಾವೇ ಒಂದು ಹೆಜ್ಜೆ ಹೋಗಿ ನೋಡ್ಕೊಂಬರೋಣ. ನಡಿ, ತಿನ್ ಸಾಯಿ. ಊರೆಲ್ಲ ಹುಡ್ಕಾಡ್ಬಿಟ್ಟೆ, ಜಾಜಿ ಅಕ್ಕ ಆಸ್ಪತ್ರೆಯಲ್ಲಂತೂ ಇಲ್ಲ. ಇದರಿಂದ ಜಾಜಿ ಅಕ್ಕಂಗೆ ಏನೂ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಬಂಗಾರ ಇನ್ನೂ ಸತ್ತಿಲ್ಲ, ಉಳ್ಕೊಂಡಿದ್ದಾನೆ, ಪ್ರಜ್ಞೆ ಇಲ್ಲ ಅಷ್ಟೇ. ಆದ್ರೆ ಏನು? ಈ ಘಟನೆಯಲ್ಲಿ ತುಂಬಾ ಪೆಟ್ಟಾಗಿರೋ ಒಂದು ವ್ಯಕ್ತಿನ ಪೇಟೆಲಿರೋ ಆಸ್ಪತ್ರೆಗೆ ಸೇರಿಸಿದಾರಂತೆ. ಅದು ಗಂಡ್ಸ ಹಿಂಗ್ಸ ಅಂತ ವಿಚಾರಿಸಿದೆ, ಹಿಂಗ್ಸು ಅಂತ ಗೊತ್ತಾಯ್ತು. ಆದ್ರೆ ವಯಸ್ಸು ಹೆಸರು ಏನೂ ಗೊತ್ತಾಗ್ಲಿಲ್ಲ. ಒಂದು ವೇಳೆ ನಮ್ ಜಾಜಿನೇ ಆಗ್ಬಿಟ್ಟಿದ್ರೆ? ಅಮ್ಮ ತ್ರಿಪುರ ಸುಂದ್ರಿ, ನಮ್ಮ ಜಾಜಿನ ಕಾಪಾಡಮ್ಮ. ಮಹಾತಾಯಿ, ಧರ್ಮ ಸಂಸ್ಥಾಪನಾರ್ಥವಾಗಿ ಸುತ್ತಿರೋ ಶ್ರೀಚಕ್ರ ಕಳವಾಗಬಾರ್ದಮ್ಮ. ಅದು ಯಾವುದೇ ಕಾರಣಕ್ಕೂ ದುಷ್ಟರು ಕೈವಶವಾಗಬಾರ್ದು ತಾಯಿ. ಅದು ಅವ್ರಗಳ ಕೈವಶವಾದರೆ ಆಗೋ ಅಪಾಯ ಏನು ಅಂತ ನಿನಗೂ ಗೊತ್ತು. ಎಲ್ಲರನ್ನೂ ಕಾಪಾಡೋಳು ನೀನು. ನಿನ್ನನ್ನು ನಾವು ಕಾಪಾಡೋಕ್ಕಾಗುತ್ತಾ ತಾಯಿ? ಹೇಳು. ನಿನ್ನನ್ನು ನೀನೇ ರಕ್ಷಿಸ್ಕೋಬೇಕು ತಾಯಿ, ಹಾಗೆ ನಮ್ಮನ್ನು ನೀನೇ ಕಾಪಾಡಬೇಕು. ಶ್ರೀಚಕ್ರ ಯಾವುದೇ ಕಾರಣಕ್ಕೂ ದುಷ್ಟರು ಕೈ ಸಿಗದೇ ಇರೋ ಹಾಗೆ ಮಾಡಿ ಅದು ಪುನಃ ತನ್ನ ಪೀಠಕ್ಕೆ ಮರಳೋ ಹಾಗೆ ನೀನೇ ಮಾಡಬೇಕು ತಾಯಿ, ನೀನೇ ಮಾಡಬೇಕು. ಇದು ನನ್ನದೊಬ್ಬಂದೇ ಪ್ರಾರ್ಥನೆ ಅಲ್ಲ ತಾಯಿ, ನಿನ್ನ ಸಮಸ್ತ ಭಕ್ತರ ಆಶಯ ಇದೇ ಆಗಿದೆ. ಸರ್ವೇ ಜನ ಸುಖಿನೋ ಭವಂತು ಅಂತ ಹಾರೈಸಿ ನಮ್ಮನ್ನೆಲ್ಲ ಕಾಪಾಡು ತಾಯಿ. ಬಾಯಾರಿತು ಎಂದು ಬಾವಿ ನೀರಿಗೆ ಪೋದೆ, ಬಾವಿ ಜಲಬತ್ತಿ ಬರಿದಾಯ್ತೋ ಹರಿಯೇ. ಅಯ್ಯೋ,
ನನ್ನ ಕೈ ಹಾಕಿದ್ದೆಲ್ಲ ಖಾಲಿ ಆಗ್ತಾ ಇದೆಯಲ್ಲೋ. ನನ್ನ ಹೆಂಡತಿಗೆ ಎರಬೇಡ ಕಣೆ ಮಗುನ, ನಮ್ಮ ಅಮ್ಮನ ಪ್ರಾಣ ಹೋಗುತ್ತೆ ಅಂತ ಇದ್ದೀನಿ. ಅವಳು ನನ್ನ ಮಾತು ಕೇಳ್ತಾ ಇಲ್ಲ. ಈ ಕಡೆ ಜಾಜಿ ಕೈಲಿರೋ ಬೊಂಬೆನ ತೊಗೊಂಡೋಗಿ ಮೈಯಾಡಿ ಜನನಕ್ಕೆ ಕೊಟ್ಟು ದುಡ್ಡು ಎಣಿಸ್ಕೊಳ್ಳೋಣ ಅಂತ ಇದ್ದೀನಿ. ಆದರೆ ಆ ಜಾಜಿನೂ ಸಿಗ್ತಾ ಇಲ್ಲ. ಲೇ ಜಗ್ಗಿ, ನೀನು ಅವಳಿಗೆ ದುಡ್ಡು ಕೊಡ್ತೀನಿ, ಮೈಯಾಡಿ ಜನನಿಗೆ ಹೋಗ್ಬಿಟ್ಟು ಮಾಡ್ತೀನಿ ಅಂತ ಹೇಳಿದ್ದನ್ನು ಕೇಳಿ ತಾನೇ ಮಾಡ್ಕೊಡೋದಕ್ಕೆ ಅವಳು ರೈಲು ಹತ್ತಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ ಕಣ. ಇಲ್ಲ ಕಣ, ಅವಳಿಗೆ ದುಡ್ಡಾಸೆ ಇಲ್ಲ. ಅವಳಿಗೆ ಆ ವಿಗ್ರಹದ ಜೊತೆ ಏನೋ ಒಂಥರ ಮೋಹ. ನಾನು ಅದನ್ನು ವಿಗ್ರಹ ಅಂತ ತಿಳ್ಕೊಂಡಿದ್ದೀನಿ. ಅವಳು ಅದನ್ನು ಸುಂದರಮ್ಮ ಅಂದ್ಕೊಂಡು ಎದೆಗೆ ಹಚ್ಕೊಂಡು ಓಡಾಡ್ತಾ ಇರ್ತಾಳೆ. ಅದು ಹಾಳಾಗೋಗ್ಲಿ ಬಿಡು. ಈಗ ಮುಂದಿನ ದಾರಿ? ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ, ಇದೇ ಮುಂದಿನ ದಾರಿ. ಲೇ ಆಟೋ ರಾಜ, ಅಂದರೆ ವಿಗ್ರಹದ ಆಸೆನ ಬಿಟ್ಬಿಡೋದು ಅಂತೀಯಾ? ನಿನ್ನನ್ನೇ ಬಿಟ್ಬಿಡೋದು ಅಂತ ಯೋಚನೆ ಮಾಡಿದ್ದೀನಿ. ಅಖಂಡ ಜ್ಯೋತಿಷಿಗಳಾದ ಭೂಪಾಲಿಗಳು ಹೇಳಿಲ್ವಾ, ರಾಹು ಬಡ್ದವ್ರನ್ನ ಜೊತೆಲಿ ಇಟ್ಕೊಂಡ್ರೆ ಕೆಲಸಗಳಾಗಲ್ಲ ಅಂತ. ನೀನು ಯಾಕೋ ನನ್ನ ಜೊತೆ ಇರೋ ಸರಿ ಕಾಣ್ತಾ ಇಲ್ಲ. ಲೇ ಮಗನೇ, ನನ್ನ ಜಾತಕನು ಅದೇ ಭೂಪಾಲಿ ನೋಡಿದ್ದು ಕಣೋ. ಅವ್ನು ಹೇಳ್ತಾ ಇದ್ದ, ನಿನಗೆ ಶನಿ ಕಾಟ ಇದೆ, ಮಿತ್ರನೇ ಶತ್ರು ಆಗ್ತಾನೆ ಅಂತ. ಕೊಟ್ಟಿಡ್ದು ತಾಳ್ದ ಬಿದ್ದು ಸತ್ತೋಗ್ಬಿಡ್ಬೇಕು. ಆಗಲಿ ಬಿಡಪ್ಪ, ನಾನು ಶನಿ, ನೀನು ರಾಹು, ಒಳ್ಳೆ ಜೋಡಿ ಬಿಡು, ಆಯಿತು. ಅಲ್ಲ, ಶ್ರೀಚಕ್ರ ಮಾಯ, ಜಾಜಿ ನಾಪತ್ತೆ, ವಿಗ್ರಹ ಕಾಣ್ತಾ ಇಲ್ಲ. ಎಲ್ಲಿಗೋದು ಎಲ್ಲ? ಮಾವ, ನಿಮಗೆ ವಿಷಯ ಗೊತ್ತಾಯ್ತಾ? ಯಾವ ವಿಚಾರನಮ್ಮ? ನನ್ನ ಯೋಚನೆ ಎಲ್ಲ ಶ್ರೀಚಕ್ರದ ಒದ್ದೇನೆ. ಅದು ನನಗೆ ಗೊತ್ತಿದೆ ಮಾವ. ನಿಮ್ಮ ಸೊಸೆಯಾಗಿ ಇದುವರೆಗೂ ನಾನು ನಿಮ್ಮ ಹತ್ರ ಏನೂ ಕೇಳಿಲ್ಲ. ಸಂದರ್ಭ ಬರೋ ವೇಳೆಗೆ ನೀವು ದೇಶಾಂತರ ಹೊರಟ್ಬಿಟ್ಟಿದ್ರಿ. ಅಮ್ಮನವ್ರನ್ನ ಕೇಳ್ಕೊಳ್ಳೋಣ ಅಂದರೆ ಅವರು ಕಲ್ಲಾಗ್ಬಿಟ್ಟಿದ್ದಾರೆ. ಈಗ ನೀವೇ ನಮ್ಮ ಪಾಲಿನ ದೇವರು. ಯಾಕಮ್ಮ ಅಂಥ ದೊಡ್ಡ ಮಾತು? ಯಾಕಂತ ದೊಡ್ಡ ಸ್ಥಾನ ನನಗೆ ಕೊಡ್ತಾ ಇದೆಯಾ? ನಾವೆಲ್ಲ ಹುಲು ಮಾನವರು. ಅಮ್ಮನವರು ಆಟ ಆಡ್ತಾ ಇದ್ದಾರೆ. ಆ ಮಹಾತಾಯಿ ಆಡಿಸ್ತಾ ಇದ್ದಾಳೆ, ನಾವೆಲ್ಲ ಆಡ್ತಾ ಇದ್ದೀವಿ ಅಷ್ಟೇ. ಈಗ ವಿಷಯ ಏನು? ನಿನ್ನ ದುಃಖ ಏನು? ನಮ್ಮ ಜಾಜಿ ಕಳೆದು ಹೋಗಿದ್ದಾಳೆ. ಈ ಗದ್ದಲದಲ್ಲಿ ಅವಳು ಜೀವಂತವಾಗಿದ್ದಾಳೋ ಇಲ್ವೋ ತಿಳಿತಾ ಇಲ್ಲ. ಯಾವುದೋ ಹೆಣ್ಮಗಳ ದೇಹನ ಪಟ್ಟಣದ ಆಸ್ಪತ್ರೆಗೆ ತಗೊಂಡು ಹೋದ್ರಂತೆ. ಆ ವಿಷಯ ಕೇಳಿದಾಗಿಂದ ಆತಂಕ ಹೆಚ್ಚಾಗ್ತಾ ಇದೆ. ಅದೇನಾದರೂ ನಮ್ಮ ಜಾಜಿನೇ ಆಗಿರ್ಬೋದಾ ಅಂತ ತಿಳಿತಾ ಇಲ್ಲ. ನಮ್ಮ ಮನಸ್ಸಿದೆಯಲ್ಲ, ಅದು ಒಂದು ತರಹ ಹುಚ್ಚು ಕುದುರೆ ಓಟದ ಹಾಗೆ. ಕೆಲವು ಸಂದರ್ಭದಲ್ಲಿ ಏನು ನಡೆಯುತ್ತೋ ಅದೇ ಕಾಲಕ್ಕೆ ನಡೆಯೋ ಘಟನೆಗಳನ್ನು ನಮ್ಮ ಸಂದರ್ಭಕ್ಕೆ ತಕ್ಕ ಹಾಗೆ ತಾಳೆ ಹಾಕೋದು. ಆಗ ಮನಸ್ಸು ಇನ್ನೂ ಜರ್ಜರಿತವಾಗುತ್ತೆ. ಅದೇನೋ ನನಗೆ ಗೊತ್ತಿಲ್ಲ ಮಾವ. ನಿಮಗೆ ದಿವ್ಯ ದೃಷ್ಟಿನಲ್ಲಿ ಮುಂದಿನ ಆಗು ಹೋಗುಗಳೆಲ್ಲ ಕಾಣಿಸುತ್ತೆ. ಈಗ ನನ್ನ ಪ್ರಶ್ನೆ, ನಮ್ಮ ಜಾಜಿ ನಮಗೆ ಸಿಗ್ತಾಳ ಇಲ್ವಾ ಹೇಳಿ ಮಾವ. ಮೇಷ್ಟ್ರಮ್ಮ, ಈಗ ಶ್ರೀಚಕ್ರ ಎಲ್ಲಿದೆ? ಸಮಯ ಬಂದಾಗ ನಿನಗೆ ತಿಳಿಯುತ್ತೆ. ಈಗ ಹೋಗು. ಶ್ರೀಚಕ್ರ ಇರೋದು ಲೋಕ ಕಲ್ಯಾಣಕ್ಕಾಗಿ. ಶ್ರೀಚಕ್ರವನ್ನ ಕಾಪಾಡೋದಕ್ಕೆ ನಾನಿರೋದು. ಶ್ರೀಚಕ್ರವನ್ನ ಪಡೆಯೋದಕ್ಕೆ ಅರ್ಹತೆ ಇರಬೇಕು. ವಾಮ ಮಾರ್ಗದಿಂದ ಪಡೆಯೋದಕ್ಕೆ ನಾನು ಬಿಡೋದಿಲ್ಲ.